ಸ್ನೇಹಿತರೆ, ಎಲ್ಲರೂ AI ಬಗ್ಗೆ ಮಾತಾಡ್ತಿದ್ದಾರೆ, ಎಲ್ಲರೂ ಕ್ವಾಂಟಮ್ ಟೆಕ್ನಾಲಜಿ ಬಗ್ಗೆ ಮಾತಾಡ್ತಿದ್ದಾರೆ. ಆದ್ರೆ ನಿಜವಾದ $1 ಬಿಲಿಯನ್ ರೇಸ್ ನಡೀತಿರೋದೇ ಬೇರೆ ಕಡೆ. ಈ ಒಂದು ಕ್ಷೇತ್ರದಲ್ಲಿ ನೀವು 3 ವರ್ಷದ ಹಿಂದೆ $10,000 ಹಾಕಿದ್ದಿದ್ರೆ ಇವತ್ತಿಗದು $1.6 ಲಕ್ಷ ಆಗಿರೋದು, 10 ಪಟ್ಟು ಬೆಳೆದಿರೋದು. ಅದೇ ಕಾರಣಕ್ಕೆ ಅದಾನಿ, ಟಾಟಾ, ರಿಲಯನ್ಸ್ ಎಲ್ಲರೂ ಕೂಡ ಈ ಸೆಕ್ಟರ್ ಅನ್ನ ಕ್ಯಾಪ್ಚರ್ ಮಾಡೋಕೆ, ಕಂಟ್ರೋಲಿ ತಗೊಳ್ಳೋಕೆ ಬಡಿದಾಡ್ತಿದ್ದಾರೆ. ಸರ್ಕಾರ ಕೂಡ $1 ಬಿಲಿಯನ್ ಸುರಿಯೋದಲ್ದೆ, ಅಂದರೆ ಹತ್ತತ್ರ $9,000 ಕೋಟಿ ಸುರಿಯೋದಲ್ಲದೆ ಟ್ಯಾಕ್ಸ್ ಬೆನಿಫಿಟ್ಸ್, ಇನ್ಸೆಂಟಿವ್ಸ್ ಎಲ್ಲ ಕೊಡ್ತಾ ಇದೆ. 2032 ವೇಳೆಗೆ ಇದು $105 ಬಿಲಿಯನ್ ಬೃಹತ್ ಸಾಮ್ರಾಜ್ಯ ಆಗುತ್ತೆ. ಎಷ್ಟು ಸ್ವಾಮಿ? ಇನ್ನೊಂದ್ಸರಿ ಕೇಳ್ತೀವಿ, ಕೇಳಿಸ್ಕೊಂಡಿಲ್ಲ ಅನ್ಸುತ್ತೆ. $105 ಬಿಲಿಯನ್ ಬೃಹತ್ ಸಾಮ್ರಾಜ್ಯ. $1 ಬಿಲಿಯನ್ ಅಂದರೆ ಹತ್ತತ್ರ $9,000 ಕೋಟಿ ನಮ್ಮ ರೂಪಾಯಿ ಲೆಕ್ಕದಲ್ಲಿ, ಇವಾಗಿನ ಕನ್ವರ್ಷನ್ ಪ್ರಕಾರ. ಅಂಥದ್ದು $105 ಬಿಲಿಯನ್ ಸಾಮ್ರಾಜ್ಯ ಆಗುತ್ತೆ, ಬಿಸ್ನೆಸ್ ವಲಯ ಆಗುತ್ತೆ ಇದು. ಹಾಗಿದ್ರೆ ಯಾವುದು ಆ ಕ್ಷೇತ್ರ? ಯಾಕಿಷ್ಟು ವೇಗವಾಗಿ ಬೆಳವಣಿಗೆ ಕಾಣ್ತಾ ಇದೆ? ಭಾರತ ಈ ಕ್ಷೇತ್ರದ ಮೇಲೆ ಇಷ್ಟೊಂದು ಭರವಸೆ ಇಟ್ಕೊಂಡಿರೋದು ಯಾಕೆ? ಎಲ್ಲವನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ. ಹಾಗೆ ನೀವು ಕೂಡ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಜಾಯಿನ್ ಆಗಬಹುದು. ಹಾಗೆ 7 ಸ್ಯಾಂಡ್ಸ್ ಟೂರಿಸಂನವರ ನೆಕ್ಸ್ಟ್ ಟ್ರಿಪ್ ಶಿರಡಿ ಸಾಯಿಬಾಬಾ, ನಾಶಿಕ್, ತ್ರಯಂಬಕೇಶ್ವರ ಎಲ್ಲ ಹೋಗೋದಿರುತ್ತೆ. ಡೀಟೇಲ್ಸ್ ಇಲ್ಲಿದೆ. ಆಸಕ್ತರು ಸ್ಕ್ರೀನ್ ಶಾಟ್ ತಗೊಳ್ಳಿ, ಕಾಲ್ ಮಾಡಿ. ಭರ್ಜರಿ ಬೂಮ್ ಆಗ್ತಿದೆ ಬ್ಯಾಟರಿ ಕ್ಷೇತ್ರ. ಇವತ್ತು ಎಲ್ಲಾ ರಾಷ್ಟ್ರಗಳು ರಿನ್ಯೂವಬಲ್ ಎನರ್ಜಿ ಬಗ್ಗೆ ಮಾತಾಡ್ತಿವೆ. ಎಲ್ಲರೂ ಸೋಲಾರ್ ಪ್ಲಾಂಟ್, ವಿಂಡ್ ಟರ್ಬೈನ್ ಅಂತಿದ್ದಾರೆ. ಆದ್ರೆ ರಿಯಲ್ ಚಾಲೆಂಜ್ ಇರೋದು ಎಲ್ಲಿ ಗೊತ್ತಾ? ಉತ್ಪಾದನೆ ಆಗುತ್ತೆ ಕರೆಂಟು, ಅದನ್ನ ಎಲ್ಲಿ ಸ್ಟೋರ್ ಮಾಡಿಡೋದು? ನೀರ್ ತರ ಕೊಡಪಂದಲ್ಲಿ ಹಾಕಿಡಕ್ಕಾಗತ್ತಾ? ಇಲ್ಲ. ಉತ್ಪತ್ತಿ ಆಗಿದ್ದನ್ನ ಬಳಸಲಿಲ್ಲ ಅಂದ್ರೆ ನಷ್ಟವಾಗಿ ಹೋಗುತ್ತೆ, ವೇಸ್ಟ್ ಆಗ್ಬಿಡುತ್ತೆ. ಸ್ಟೋರ್ ಮಾಡಿಡೋಕೆ ಅಷ್ಟಿಷ್ಟು ದೊಡ್ಡ ಪವರ್ ಬ್ಯಾಂಕ್ಗಳಿಲ್ಲ. ಮೊಬೈಲಿಗೆ ಬ್ಯಾಟ್ರಿ ಚಾರ್ಜ್ ಮಾಡೋಷ್ಟು ಪವರ್ ಬ್ಯಾಂಕ್ ಅಲ್ಲಿ ಇಟ್ಕೋಬಹುದು, ಮನೆಗೆ ಬೇಕಾಗಿರೋಷ್ಟು UPS ಅಲ್ಲಿ ಇಟ್ಕೋಬಹುದು. ದೇಶಕ್ಕೆ, ರಾಜ್ಯಕ್ಕೆ ಬೇಕಾಗಿರೋ ಕರೆಂಟ್ ಅನ್ನ ಯಾವ ಬೆಟ್ಟ ಗಾತ್ರದ ಪವರ್ ಬ್ಯಾಂಕ್ ಅಲ್ಲಿ ಸ್ಟೋರ್ ಮಾಡಿಡೋದು? ಈ ಸಮಸ್ಯೆನ ಯಾರು ಮೊದಲು ಸಾಲ್ವ್ ಮಾಡ್ತಾರೋ ಅವರೇ ಭವಿಷ್ಯದ ಇಂಧನದ ಕ್ಷೇತ್ರದ ಹೊಸ ಕಿಂಗ್ಗಳಾಗ್ತಾರೆ, ಅವರೇ ಕಂಟ್ರೋಲ್ ಮಾಡ್ತಾರೆ. ಹೇಗೆ ತೈಲದಿಂದ ಅರಬರು ಶ್ರೀಮಂತರಾದ್ರು, ಡೇಟಾದಿಂದ ಅಮೆರಿಕ ಟೆಕ್ ದೈತ್ಯ ಆಯ್ತು, ಹಾಗೆ ಕರೆಂಟ್ ನ ಸ್ಟೋರ್ ಮಾಡಕ್ ಯಾರು ಕಲ್ತ್ಕೊಳ್ತಾರಲ್ಲ, ಬೃಹದಾಕಾರದ ಬೆಟ್ಟ ಗಾತ್ರದ ಪವರ್ ಬ್ಯಾಂಕ್ಗಳಲ್ಲಿ ಅವರು ಆಧಿಪತ್ಯ ಸಾಧಿಸ್ತಾರೆ. ಭಾರತ ಈಗ ಅಂತಹ ಬೆಟ್ಟ ಗಾತ್ರದ ಪವರ್ ಬ್ಯಾಂಕ್ಗಳನ್ನು ಮಾಡೋಕೆ ವೇಗವಾಗಿ ಮುನ್ನುಗ್ತಾ ಇದೆ. ಭಾರತದ ಬ್ಯಾಟರಿ ಸ್ಟೋರೇಜ್ ಸೆಕ್ಟರ್ ಭಾರಿ ಬೂಮಿಂಗ್ ಬಿಸ್ನೆಸ್ ಅನಿಸ್ಕೊಂಡಿದೆ. ಒಂದು ಅಂದಾಜಿನ ಪ್ರಕಾರ ಜಸ್ಟ್ 1 ಇಯರ್ ಬಿಫೋರ್ 2024 ಭಾರತದಲ್ಲಿ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ BESS ನ ಈ ಇಂಡಸ್ಟ್ರಿಯ ಮಾರ್ಕೆಟ್ ವ್ಯಾಲ್ಯೂ $3.5 ಬಿಲಿಯನ್ ಇತ್ತು, ಅಂದ್ರೆ ಸುಮಾರು $31,000 ಕೋಟಿ. ಈಗ ಅದು ವರ್ಷದಿಂದ ವರ್ಷಕ್ಕೆ ಸುಮಾರು 25% ವೇಗದಲ್ಲಿ ಬೆಳವಣಿಗೆ ಆಗ್ತಾ ಹೋಗ್ತಾ ಇದೆ. 2030 ಹೊತ್ತಿಗೆ $105 ಬಿಲಿಯನ್ 10 ಲಕ್ಷ ಕೋಟಿ ಬೃಹತ್ ಇಂಡಸ್ಟ್ರಿ ಆಗುತ್ತೆ. ಯಾಕಿಷ್ಟು ಡಿಮಾಂಡ್? ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಪವರ್ ಬ್ಯಾಂಕ್ ತಗೊಂಬರೋದ್ರ ಬಗ್ಗೆ ಅರ್ಥ ಆಗಬೇಕು ಅಂತ ಹೇಳಿದ್ರೆ ಸ್ನೇಹಿತರೆ, ವಿದ್ಯುತ್ ಸಪ್ಲೈ ಬಗ್ಗೆ ಮೊದಲು ಅರ್ಥ ಮಾಡ್ಕೋಬೇಕು. ಸಾಮಾನ್ಯವಾಗಿ ವಿದ್ಯುತ್ ಉತ್ಪಾದನೆಯಲ್ಲಿ ಏನಾಗುತ್ತೆ, ಡಿಮಾಂಡ್ ಎಷ್ಟಿದೆಯೋ ಅಷ್ಟೇ ವಿದ್ಯುತ್ನ ಆ ಅವಧಿಗೆ ಉತ್ಪಾದನೆ ಮಾಡಿ ಸಪ್ಲೈ ಮಾಡ್ತಾರೆ. ಈ ಜಲ ವಿದ್ಯುತ್, ಅಣು ಮತ್ತು ಉಷ್ಣ ವಿದ್ಯುತ್ ಸ್ಥಾವರಗಳೆಲ್ಲ ಹೀಗೆ ಕೆಲಸ ಮಾಡ್ತವೆ. ಯಾಕಂದ್ರೆ ಲಾರ್ಜ್ ಸ್ಕೇಲ್ನಲ್ಲಿ ವಿದ್ಯುತ್ ಸ್ಟೋರೇಜನ್ನು ಹೆಂಗೆ ನಿಭಾಯಿಸ್ತೀರಾ? ಈ ಹಿಂದೆ ನಿಮಗೆ ರಾಜ್ಯದ ಶರಾವತಿ ಪಂಪ್ಡ್ ಸ್ಟೋರೇಜ್ ಬಗ್ಗೆ ಹೇಳುವಾಗ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಹೀಗಾಗಿ ಎಷ್ಟು ಬೇಕೋ ಅಷ್ಟೇ ಉತ್ಪಾದಿಸ್ತಾ ಇದ್ರು. ಇಲ್ಲಿವರೆಗೂ ಹೇಗೋ ನಡ್ಕೊಂಡ್ ಬಂತು. ಆದರೆ ಇತ್ತೀಚೆಗೆ ದೇಶದಲ್ಲಿ ವಿದ್ಯುತ್ ಬೇಡಿಕೆ ಹೆಚ್ಚಾಗ್ತಿದೆ. ದಿನಕ್ಕೆ 4.64 ಬಿಲಿಯನ್ ಕಿಲೋ ವ್ಯಾಟ್ ವಿದ್ಯುತ್ ಬಳಸ್ತಾ ಇದ್ದೇವೆ. ಆಫ್ರಿಕನ್ ರಾಷ್ಟ್ರ ನಮೀಬಿಯಾ ಇಷ್ಟು ಕರೆಂಟ್ನಲ್ಲಿ 1 ವರ್ಷ ದಿನ ಕಳೆಯುತ್ತೆ. ಅಷ್ಟು ಕರೆಂಟ್ನ ನಾವು 1 ದಿನಕ್ಕೆ ಖರ್ಚು ಮಾಡ್ತೇವೆ. ಜೊತೆಗೆ ನವೀಕರಿಸಬಹುದಾದ ಇಂಧನ ಲೈಕ್ ಸೋಲಾರ್, ವಿಂಡ್ ಟರ್ಬೈನ್, ಇಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ವಿದ್ಯುತ್ ಉತ್ಪಾದನೆ ಮಾಡ್ತಾ ಇದ್ದೀವಿ. ಇನ್ಫ್ಯಾಕ್ಟ್ ಚೀನಾ, ಅಮೆರಿಕ, ಬ್ರೆಜಿಲ್, ಕೆನಡಾ ಬಿಟ್ರೆ ನಾವೇ ಅತಿ ದೊಡ್ಡ ರಿನ್ಯೂವಬಲ್ ಎನರ್ಜಿ ತಯಾರಕರು. ಹೀಗಾಗಿ ನಮ್ಮ ಸಾಮರ್ಥ್ಯಕ್ಕೂ ಮೀರಿ ವಿದ್ಯುತ್ ಸಂಗ್ರಹಣೆ ಮಾಡಬೇಕಾಗಿದೆ. ಇದಕ್ಕೆಲ್ಲ ದೊಡ್ಡ ಮಟ್ಟದಲ್ಲಿ ಸ್ಟೋರೇಜ್ ಫೆಸಿಲಿಟಿ ಅವಶ್ಯಕತೆ ಇದೆ. ಯಾಕಂದ್ರೆ ರಾತ್ರಿಯಲ್ಲಿ ಮೋಡ ಕವಿದಾಗ್ಲೆಲ್ಲ ಸೂರ್ಯ ಇರಲ್ಲ, ಜೊತೆಗೆ ಗಾಳಿ ಕಮ್ಮಿ ಇದ್ದಾಗಲೂ ವಿಂಡ್ ಟರ್ಬೈನ್ ಕಮ್ಮಿ ವಿದ್ಯುತ್ ಉತ್ಪಾದನೆ ಮಾಡ್ತವೆ. ಸೊ ಈ ರೀತಿ ಡಿಮಾಂಡ್ ಜಾಸ್ತಿ ಇದ್ದಾಗ ಉತ್ಪಾದನೆ ಕಮ್ಮಿ ಆಗ್ತಿದೆ. ನ್ಯಾಚುರಲಿ ನೈಸರ್ಗಿಕ ಉತ್ಪಾದನೆ ಎಲ್ಲ ಕಮ್ಮಿ ಆಗ್ತಿದೆ ರಿನ್ಯೂವಬಲ್ ಎನರ್ಜಿಯಿಂದ. ಆದರೆ ಡೇ ಟೈಮ್ನಲ್ಲಿ ಹೆವಿ ಉತ್ಪಾದನೆ ಆಗುತ್ತೆ ಸೂರ್ಯನ ಬೆಳಕಿಂದ. ಆದರೆ ಡಿಮಾಂಡ್ ನೈಟ್ನಷ್ಟು ಡೇ ಅಲ್ಲಿರೋದಿಲ್ಲ. ಈ ರೀತಿಯೆಲ್ಲ ಅಸ್ಥಿರತೆ ಇದೆ. ಇದನ್ನು ಸರಿ ಮಾಡೋದಕ್ಕೆ ಹುಡ್ಕೊಂಡಿರೋದೇ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ BESS. ಇಲ್ಲೇನ್ ಮಾಡ್ತಾರೆ, ನಾರ್ಮಲ್ ಆಗಿ ನಾವು ಬಳಸೋ ಇನ್ವರ್ಟರ್ ಬ್ಯಾಟರಿ ಇರುತ್ತಲ್ಲ, ಬೇಸಿಕಲಿ BESS ಕೂಡ ಅದೇ ಕಾನ್ಸೆಪ್ಟ್. ಕರೆಂಟ್ ಹೆಚ್ಚು ಉತ್ಪಾದನೆ ಆದಾಗ ಸ್ಟೋರ್ ಮಾಡೋದು, ಅವಶ್ಯಕತೆ ಇದ್ದಾಗ ಬ್ಯಾಟರಿಗಳಿಂದ ಪಡೆದು ಯೂಸ್ ಮಾಡೋದು.
ನಿಮ್ಮ ಮೊಬೈಲ್ಗೆ ಪವರ್ ಬ್ಯಾಂಕ್ ಹಿಡ್ಕೊಳ್ಳೋದು ಕೂಡ ಅದೇ ಕಾನ್ಸೆಪ್ಟ್. ಚಾರ್ಜ್ ಮಾಡಿ ಇಟ್ಕೊಂಡಿರ್ತೀರಾ, ಖಾಲಿ ಆದಾಗ ನೀವು ಕರೆಂಟೇ ಇಲ್ಲ ಅನ್ನೋ ಕಡೆಗೆ ಅದನ್ನು ಹಾಕೊಂಡು ಯೂಸ್ ಮಾಡ್ತೀರಾ. ಹಾಗೆ BESS ಸಿಸ್ಟಮ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಮಾಡೋಕ್ಕೆ ಪ್ಲಾನ್ ಅಷ್ಟೇ, ಮೆಗಾ ವ್ಯಾಟ್ ಅವರ್ ಲೆಕ್ಕದಲ್ಲಿ ಮಾಡೋಕ್ಕೆ ಪ್ಲಾನ್ ಅಷ್ಟೇ. ಅಂದರೆ ಆಗಲೇ ಹೇಳಿದ ಹಾಗೆ ಇಡೀ ಜಿಲ್ಲೆಗೆ, ಇಡೀ ರಾಜ್ಯಕ್ಕೆ, ಇಡೀ ದೇಶಕ್ಕೆ ಒಂದು ಪವರ್ ಬ್ಯಾಂಕ್ ಮಾಡ್ಕೊಂಡಂಗೆ. ಸೋಲಾರ್, ವಿಂಡ್ ಅಥವಾ ಎಲೆಕ್ಟ್ರಿಸಿಟಿ ಗ್ರಿಡ್ನಲ್ಲೇ ಹೆಚ್ಚು ವಿದ್ಯುತ್ ಉತ್ಪಾದನೆ ಆದಾಗ ಅದನ್ನು ಈ ಬ್ಯಾಟ್ರಿಗಳಿಗೆ ತಗೊಂಡ್ಬಂದು ಸ್ಟೋರ್ ಮಾಡಲಾಗುತ್ತೆ. ಅವಶ್ಯಕತೆ ಇದ್ದಾಗ ಸ್ಟೋರ್ ಮಾಡಿದ ಎನರ್ಜಿಯನ್ನು ಮತ್ತೆ ಎಲೆಕ್ಟ್ರಿಸಿಟಿಯಾಗಿ ಕನ್ವರ್ಟ್ ಮಾಡಿ ಗ್ರಿಡ್ಗೆ ಟ್ರಾನ್ಸ್ಫರ್ ಮಾಡಲಾಗುತ್ತೆ. BESS ಸಿಸ್ಟಮ್ನಲ್ಲಿ ಸಾಮಾನ್ಯವಾಗಿ ಲಿಥಿಯಂ ಅಯಾನ್, ಸೋಡಿಯಂ ಅಯಾನ್, ಫ್ಲೋ ಬ್ಯಾಟರೀಸ್ನ ಅಂದರೆ ಲಾಂಗ್ ಡ್ಯೂರೇಷನ್ ಸ್ಟೋರೇಜ್ ಇದೆಲ್ಲ ಬಳಸಲಾಗುತ್ತೆ. ಫ್ಯೂಚರ್ನಲ್ಲಿ ಸಾಲಿಡ್ ಸ್ಟೇಟ್ ಬ್ಯಾಟ್ರಿ ಬಳಸೋ ಬಗ್ಗೆ ಕೂಡ ಚಿಂತನೆ ನಡೀತಾ ಇದೆ. ದೇಶದಲ್ಲಿ ಈ ಬ್ಯಾಟ್ರಿ ಎನರ್ಜಿ ಫೀಲ್ಡ್ ದೊಡ್ಡ ಮಟ್ಟದಲ್ಲಿ ಗ್ರೋ ಆಗ್ತಾ ಇದೆ. ಮುಗಿಬಿದ್ದ ಅದಾನಿ, ಅಂಬಾನಿ, ಟಾಟಾ. ಎಸ್ ಸ್ನೇಹಿತರೆ, ಇದು $1 ಬಿಲಿಯನ್ ಬಿಸ್ನೆಸ್ ಮತ್ತು ವೇಗವಾಗಿ ಬೆಳವಣಿಗೆ ಕೂಡ ಇದೆ, ಹಾಗಾಗಿ ಸ್ಪರ್ಧೆ ಜಾಸ್ತಿ ಇದೆ. BESS ಕ್ಷೇತ್ರದ ಮೇಜರ್ ಪ್ಲೇಯರ್ಸ್ ಅಂದರೆ ಅದಾನಿ ಗ್ರೂಪ್. ಇದೇ ವರ್ಷ ಅದಾನಿ ಗ್ರೂಪ್ 1126 ಮೆಗಾವ್ಯಾಟ್ ಅಥವಾ 3510 MWH BESS ಸಿಸ್ಟಮ್ನ ನಿರ್ಮಾಣ ಮಾಡೋದಾಗಿ ಅನೌನ್ಸ್ ಮಾಡಿದೆ. ಅಲ್ಲದೆ 2027 ವೇಳೆಗೆ 15 ಗಿಗಾವ್ಯಾಟ್ಗೆ ತಮ್ಮ BESS ಸಾಮರ್ಥ್ಯವನ್ನು ಹೆಚ್ಚಿಸಿಕೊಳ್ಬೇಕು. ಫ್ಯೂಚರ್ನಲ್ಲಿ ಅದನ್ನು 50 ಗಿಗಾವ್ಯಾಟ್ ಅವರ್ಗೆ ರೀಚ್ ಮಾಡಿಸಬೇಕು ಅನ್ನೋ ಗುರಿಯನ್ನು ಇಟ್ಕೊಂಡಿದ್ದಾರೆ. ಹಾಗೆ ಟಾಟಾ ಗ್ರೂಪ್ನ ಟಾಟಾ ಪವರ್ ರಿನ್ಯೂವಬಲ್ ಎನರ್ಜಿ ಲಿಮಿಟೆಡ್, ಇವರು ಕೂಡ BESS ಕ್ಷೇತ್ರದಲ್ಲಿ ಭಾರಿ ವೇಗವಾಗಿ ನುಗ್ತಾ ಇದ್ದಾರೆ. ಛತ್ತೀಸ್ಗಢದಲ್ಲಿ ಸೋಲಾರ್ ಪ್ಲಸ್ BESS ಯೋಜನೆಯನ್ನು ಆರಂಭ ಮಾಡಿದ್ದಾರೆ. 100 ಮೆಗಾವ್ಯಾಟ್ ಸೋಲಾರ್ ಪ್ಲಸ್ 120 ಮೆಗಾವ್ಯಾಟ್ BESS ಸಿಸ್ಟಮ್ನ ಟಾಟಾ ಸೆಟಪ್ ಮಾಡ್ತಿದೆ. ರಿಲಯನ್ಸ್ ಪವರ್ ಕಂಪನಿ 2024ರಲ್ಲಿ ಸರ್ಕಾರಿ ಟೆಂಡರ್ನಲ್ಲಿ ಸೌರಶಕ್ತಿ ಮತ್ತು ಸ್ಟೋರೇಜ್ ಟೆಂಡರ್ನ ಗೆದ್ದುಕೊಂಡಿದೆ. ಇದರ ಅಡಿಯಲ್ಲಿ 465 ಮೆಗಾವ್ಯಾಟ್ BESS ನಿರ್ಮಾಣ ಮಾಡ್ತಿದ್ದಾರೆ. ಅತ್ತ JSW ಎನರ್ಜಿ 500 ಮೆಗಾವ್ಯಾಟ್ ಅವರ್ ಬ್ಯಾಟರಿ ಎನರ್ಜಿ ಸ್ಟೋರೇಜ್ ಸಿಸ್ಟಮ್ನ ಡೆವಲಪ್ ಮಾಡ್ತಾ ಇದೆ. ಹೀಗೆ ದೇಶದ ಬಿಸ್ನೆಸ್ ದೈತ್ಯರೆಲ್ಲ ಈ ಕ್ಷೇತ್ರವನ್ನು ಕೈವಶ ಮಾಡ್ಕೊಳ್ಳೋಕೆ ನುಗ್ತಾ ಇದ್ದಾರೆ. ಹಾಗೆ ನಿಮಗೆ ಎಕ್ಸೈಡ್ ಇಂಡಸ್ಟ್ರೀಸ್ ಗೊತ್ತಲ್ಲ, ಎಕ್ಸೈಡ್ ಬ್ಯಾಟ್ರಿ, ಆಮೇಲೆ ಅಮಾರ ರಾಜಾ ಬ್ಯಾಟ್ರಿ, ಅದನ್ನು ಮಾಡೋ ಕಂಪನಿಗಳು ಕೂಡ ಎಕ್ಸೈಡ್ ಇಂಡಸ್ಟ್ರೀಸ್ ಲಿಮಿಟೆಡ್, ಅಮಾರ ರಾಜಾ ಎನರ್ಜಿ ಅಂಡ್ ಮೊಬಿಲಿಟಿ ಲಿಮಿಟೆಡ್ ಇವರು ಕೂಡ ನುಗ್ಗಿದ್ದಾರೆ. ವಾರಿ ಎನರ್ಜಿಸ್ ಲಿಮಿಟೆಡ್ ಇವರು ಸೇರಿದಂತೆ ಹಲವು ಕಂಪನಿಗಳು ಈ ಪ್ರಾಜೆಕ್ಟ್ ಅಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಕೆಲ ಕಂಪನಿಗಳು ಸ್ಟೋರೇಜ್ ನಿರ್ಮಾಣ ಕಾರ್ಯದಲ್ಲಿ ಡೈರೆಕ್ಟ್ ಆಗಿ ತೊಡಗಿಸ್ಕೊಂಡ್ರೆ, ಇನ್ನು ಕೆಲ ಕಂಪನಿಗಳು ಲೈಕ್ ಎಕ್ಸೈಡ್, ಲುಮಿನಸ್ ಪವರ್ ಇವರೆಲ್ಲ ಸ್ಟೋರೇಜ್ಗೆ ಬೇಕಾದ ಲಾರ್ಜ್ ಬ್ಯಾಟ್ರಿಗಳನ್ನ ಮಾಡ್ಕೊಡ್ತೀವಿ ಅಂತ ಹೊರಟಿದ್ದಾರೆ. ಇವರೆಲ್ಲ ಎನರ್ಜಿ ಆರ್ಬಿಟ್ರಾಜ್ನಿಂದ ದುಡ್ಡು ಮಾಡ್ತಾರೆ. ಅಂದರೆ ಕರೆಂಟ್ ಬೆಲೆ ಕಮ್ಮಿ ಇದ್ದಾಗ ಪರ್ಚೇಸ್ ಮಾಡಿ ಸ್ಟೋರ್ ಮಾಡ್ತಾರೆ. ರಾತ್ರಿ ಅಥವಾ ಪೀಕ್ ಟೈಮ್ನಲ್ಲಿ ಬೆಲೆ ಜಾಸ್ತಿ ಆದಾಗ ಮತ್ತೆ ಗ್ರಿಡ್ಗೆ ಮಾರ್ತಾರೆ. ಪ್ರತಿ ಕಿಲೋವ್ಯಾಟ್ ಅವರ್ ವಿದ್ಯುತ್ಗೆ 2 ರಿಂದ 4 ರೂಪಾಯಿ ಕೊಟ್ಟು ಖರೀದಿ ಮಾಡಿದ್ರೆ ರಿಟರ್ನ್ ಗ್ರಿಡ್ಗೆ ಕೊಡುವಾಗ 8 ರಿಂದ 12 ರೂಪಾಯಿಗೆ ಮಾರ್ತಾರೆ. ಹೀಗಾಗಿ ಏನಿಲ್ಲ ಅಂದರೂ ಕೂಡ ಇವರಿಗೆ 8 ರಿಂದ 15% ಮಾರ್ಜಿನ್ ಸಿಗುತ್ತೆ. ಕೆಲವೊಂದ್ಸಲ ತೀರಾ ವೊಲಾಟಿಲಿಟಿ ಇದ್ದಾಗ 20-25% ಮಾರ್ಜಿನ್ ಸಿಗೋ ಚಾನ್ಸಸ್ ಕೂಡ ಇರುತ್ತೆ. ವೋಲ್ಟೇಜ್ ಡ್ರಾಪ್ ಆಗೋದು, ಫ್ರೀಕ್ವೆನ್ಸಿ ಬದಲಾಗೋದು ಎಲ್ಲವನ್ನ BESS ಸ್ಟೆಬಿಲೈಸ್ ಮಾಡುತ್ತೆ. ಮನೇಲಿ UPS ಇದ್ದಾಗ ಎಲ್ಲ ಉಪಕರಣಗಳು ಸ್ವಲ್ಪ ಸೇಫ್, ಏನೇ ಡ್ರಾಪ್ ಆದರೂ ಕೂಡ UPS ಮ್ಯಾನೇಜ್ ಮಾಡುತ್ತೆ ಅನ್ನೋದು ಹೇಳೋದು ನೀವು ಕೇಳಿರ್ತೀರಲ್ಲ. ಹಾಗೆ ಇಡೀ ದೇಶಕ್ಕೇನೆ UPS ಹಾಕಿದ್ರೆ ಏನಾಗುತ್ತೆ, ಹಾಗೆ ಸ್ಟೆಬಿಲೈಸ್ ಆಗುತ್ತೆ. ಈ ಸೇವೆಗೆ ಗ್ರಿಡ್ ಕಂಪನಿಗಳು ಮಂತ್ಲಿ ಪೇಮೆಂಟ್ ಕೊಡ್ತವೆ. ಉಳಿದಂತೆ ಕೈಗಾರಿಕೆಗಳು, ಡೇಟಾ ಸೆಂಟರ್ಸ್, ಮೆಟ್ರೋ ಸಿಸ್ಟಮ್ಗಳು ಈ BESS ಕಂಪನಿಗಳನ್ನ UPS ತರ ಯೂಸ್ ಮಾಡ್ಕೊಳ್ತಾರೆ. ಅದರಿಂದಲೂ ಕೂಡ ದುಡ್ಡು ಬರುತ್ತೆ. ಸರ್ಕಾರದಿಂದ $1 ಬಿಲಿಯನ್ ನೆರವು. ಇಷ್ಟೊಂದು ಬೇಡಿಕೆ ಇರೋದಕ್ಕೆ ಸರ್ಕಾರ ಕೂಡ ವರ್ಕ್ ಮಾಡ್ತಾ ಇದೆ. ಡಿಸೆಂಬರ್ 2024 ಅಂತ್ಯದ ವೇಳೆಗೆ ಭಾರತದಲ್ಲಿ 442 ಮೆಗಾವ್ಯಾಟ್ ಸಾಮರ್ಥ್ಯದ ಬ್ಯಾಟರಿ ಸ್ಟೋರೇಜ್ ನ ಇನ್ಸ್ಟಾಲ್ ಮಾಡಲಾಗಿತ್ತು. 2032 ವೇಳೆಗೆ ಬ್ಯಾಟರಿ ಒಟ್ಟಾರೆ ಇನ್ಸ್ಟಾಲ್ಡ್ ಕೆಪಾಸಿಟಿಯನ್ನ ಸುಮಾರು 74 ಗಿಗಾವ್ಯಾಟ್ಗೆ ಹೆಚ್ಚಿಸೋ ದೊಡ್ಡ ಗುರಿಯನ್ನ ಹಾಕೊಳ್ಳಲಾಗಿದೆ. 1 ಗಿಗಾವ್ಯಾಟ್ ಅಂದರೆ 1000 ಮೆಗಾವ್ಯಾಟ್. ಸರ್ಕಾರ ಈ ಕ್ಷೇತ್ರಕ್ಕೆ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ VGF ಸ್ಕೀಮ್ ಮೂಲಕ $1 ಬಿಲಿಯನ್ ನೆರವನ್ನು ಕೊಡ್ತಾ ಇದೆ. BESS ಸಾಮರ್ಥ್ಯ ಹೆಚ್ಚಳಕ್ಕೆ 30 ಜೂನ್ 2028 ಅಥವಾ ಅದಕ್ಕೂ ಮೊದಲು ಬೆಂಬಲ ಕೊಟ್ಟ ಕಂಪನಿಗಳಿಗೆ ಇಂಟರ್ಸ್ಟೇಟ್ ಟ್ರಾನ್ಸ್ಮಿಷನ್ ಚಾರ್ಜ್ ಅನ್ನ ಮನ್ನಾ ಮಾಡೋಕೆ ಸರ್ಕಾರ ಮುಂದಾಗಿದೆ. ಅಂದ್ರೆ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ವಿದ್ಯುತ್ ಕಳಿಸೋಕೆ ಚಾರ್ಜಸ್ ಇರುತ್ತೆ. ಟ್ರಾನ್ಸ್ಮಿಷನ್ ಕಂಪನಿಗಳೇ ಬೇರೆ ಇರ್ತಾವಲ್ಲ, ಲೈನ್ ಹಾಕಿದವರು, ಗ್ರಿಡ್ಗಳನ್ನು ಹಾಕಿದವರು, ಅದಕ್ಕೆ ಬೇರೆ ಚಾರ್ಜಸ್ ಇರುತ್ತಲ್ವಾ. ಸರಕು ಸಾಗಿಸ್ಲಿಕ್ಕೆ ಹೇಗೆ ನಿಮಗೆ ಗೂಡ್ಸ್ ವೆಹಿಕಲ್ಗಳಿಗೆ ಚಾರ್ಜಸ್ ಇರುತ್ತೋ ಹಾಗೆ ಕರೆಂಟ್ ಸಾಗಿಸ್ಲಿಕ್ಕೂ ಕೂಡ ಗ್ರಿಡ್ ಹಾಕೋದೆಲ್ಲ ಕೆಲಸ ಅಲ್ವಾ. ಅದು ಎಷ್ಟು ಸಾಗಿಸಿದ್ರೆ ಅದ್ರ ಮೇಲೆ ಚಾರ್ಜಸ್ ಇರುತ್ತೆ ಅವರಿಗೆ. ಅದನ್ನ ಈ BESS ನಲ್ಲಿ ಬರೋ ಕಂಪನಿಗಳಿಗೆ ನಾವು ಮನ್ನಾ ಮಾಡ್ತೀವಿ ಅಂತ ಹೇಳಿದ್ದಾರೆ. BESS ಗೆ ದೊಡ್ಡ ಪ್ರಮಾಣದ ಬ್ಯಾಟರಿ ಬೇಕಲ್ಲ, ಅದಕ್ಕಾಗಿ 50 ಗಿಗಾವ್ಯಾಟ್ ಅವರ್ನ ಅಡ್ವಾನ್ಸ್ಡ್ ಕೆಮಿಸ್ಟ್ರಿ ಸೆಲ್ ACC ಬ್ಯಾಟರಿ ಉತ್ಪಾದನೆಗೆ ಸರ್ಕಾರ ಬೆಂಬಲ ಕೊಡ್ತಾ ಇದೆ. ಪ್ರೊಡಕ್ಷನ್ ಲಿಂಕ್ಡ್ ಇನ್ಸೆಂಟಿವ್ PLI ಸ್ಕೀಮ್ ನಲ್ಲಿ $2181 ಮಿಲಿಯನ್ ಅಂದ್ರೆ $2 ಬಿಲಿಯನ್ ಅಧಿಕ ಮೊತ್ತದ ಖರ್ಚನ್ನ ಮಾಡಲಾಗ್ತಾ ಇದೆ. ಸರ್ಕಾರ BESS ಸಂಖ್ಯೆಯನ್ನ ಹೆಚ್ಚು ಮಾಡೋಕೆ ಅನ್ನೋದು ಮಹತ್ವದ ಕೆಲಸವನ್ನ ಕೂಡ ಮಾಡ್ತಾ ಇದೆ. ಟೆಂಡರ್ನ ಕೊಡುವಾಗಲೇ ಹೈಬ್ರಿಡ್ ಮಾದರಿಯಲ್ಲಿ ಕೊಡಲಾಗ್ತಿದೆ. ಅಂದ್ರೆ ಸೋಲಾರ್ ಪ್ಲಸ್ ಸ್ಟೋರೇಜ್ ಅಥವಾ ಸೋಲಾರ್ ಪ್ಲಸ್ ವಿಂಡ್ ಪ್ಲಸ್ ಸ್ಟೋರೇಜ್ ಈ ರೀತಿ. ಇದರಿಂದ ಒಂದು ಕಂಪನಿ ಸೋಲಾರ್ ಪ್ಲಾಂಟ್ ಹಾಕ್ತಿದೆ ಅಂದರೆ ಅದರ ಜೊತೆಗೆ ಒಂದು BESS ಸ್ಟೋರೇಜ್ ಫೆಸಿಲಿಟಿಯನ್ನು ಕೂಡ ನಿರ್ಮಾಣ ಮಾಡಬೇಕು.
ಅಂದಹಾಗೆ ಸೆಂಟ್ರಲ್ ಎಲೆಕ್ಟ್ರಿಸಿಟಿ ಅಥಾರಿಟಿ ಎಸ್ಟಿಮೇಟ್ಸ್ ಪ್ರಕಾರ 2031-32 ವೇಳೆಗೆ 411.4 ಗಿಗಾವ್ಯಾಟ್ ಅವರ್ GWH ಎನರ್ಜಿ ಸ್ಟೋರೇಜ್ನ ಅವಶ್ಯಕತೆ ಇದೆ. ಇದರಲ್ಲಿ ಅರ್ಧ ಪಂಪ್ಡ್ ಹೈಡ್ರೋ ಸ್ಟೋರೇಜ್ ಮೂಲಕ ಉತ್ಪಾದನೆ ಮಾಡಬೇಕು. ಚೀನಾ ಯುರೋಪ್ನಿಂದಲೂ ಪೈಪೋಟಿ. ಕೇವಲ ಭಾರತ ಮಾತ್ರ ಅಲ್ಲ, ಇಡೀ ಜಗತ್ತೇ ಬ್ಯಾಟರಿ ಹಿಂದೆ ಓಡ್ತಾ ಇದೆ. ಅಮೆರಿಕ IRA ಇನ್ಫ್ಲೇಷನ್ ರಿಡಕ್ಷನ್ ಆಕ್ಟ್ ಅಡಿ $1 ಬಿಲಿಯನ್ ಗಟ್ಟಲೆ ಸಬ್ಸಿಡಿ ಕೊಡ್ತಾ ಇದೆ. ಯುರೋಪ್ 2050ಕ್ಕೆ ಕಾರ್ಬನ್ ನ್ಯೂಟ್ರಲ್ ಗುರಿಯನ್ನ ರೀಚ್ ಆಗೋಕೆ ದೊಡ್ಡ ಮಟ್ಟದ BESS ನೆಟ್ವರ್ಕ್ ನಿರ್ಮಾಣ ಮಾಡ್ತಿದೆ. ಚೈನಾ ಈಗ ಆಲ್ರೆಡಿ ಜಗತ್ತಿನ 70% ಬ್ಯಾಟರಿ ಸಪ್ಲೈ ಚೈನ್ ಕಂಟ್ರೋಲ್ ಮಾಡೋ ಮೂಲಕ ಆಧಿಪತ್ಯವನ್ನು ಎಸ್ಟಾಬ್ಲಿಷ್ ಮಾಡಿಬಿಟ್ಟಿದೆ. ಈ ಕಾಂಪಿಟೇಷನ್ ನಡುವೆ ಭಾರತ ಪುಟ್ಟದಾಗಿ ತನ್ನ ಸಾಮರ್ಥ್ಯವನ್ನು ಈಗ ಜಾಸ್ತಿ ಮಾಡ್ಕೊಳ್ಳೋಕೆ ಪ್ರಯತ್ನ ಶುರು ಮಾಡಿದೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಭಾರತ ರಿನ್ಯೂವಬಲ್ ಎನರ್ಜಿ ಉತ್ಪಾದನೆ ಮತ್ತು ಸ್ಟೋರೇಜ್ ಎರಡನ್ನೂ ಒಮ್ಮೆಲೇ ಸ್ಕೇಲ್ ಅಪ್ ಮಾಡ್ತಿರೋ ಏಕೈಕ ದೊಡ್ಡ ಆರ್ಥಿಕತೆ. ಹೀಗಾಗಿ ಭಾರತ ಒಳ್ಳೆ ಟ್ರ್ಯಾಕ್ನಲ್ಲೇ ಇದೆ. ಹಾಗಂತ ಮೈ ಮರೆಯೋಕ್ಕಾಗಲ್ಲ. ಡ್ರ್ಯಾಗನ್ ಚೈನಾ ಯಾವಾಗ ಬೇಕಾದರೂ ನುಗ್ಬೋದು. ಮುಂದಿನ 10 ವರ್ಷಗಳಲ್ಲಿ ಈ ನ್ಯೂ ರೈಸಿಂಗ್ ಕ್ಷೇತ್ರಗಳನ್ನು ಯಾರು ಕಂಟ್ರೋಲ್ ಮಾಡ್ತಾರೋ ಅವರ ಅಣತಿಯಲ್ಲಿ ಜಗತ್ತಿರುತ್ತೆ ಸ್ನೇಹಿತರೆ. ಹೀಗಾಗಿ ಭಾರತ ಆ ರೇಸ್ನ ಸುಲಭವಾಗಿ ಬಿಟ್ಕೊಳ್ಬಾರ್ದು. ಆ ಕ್ಷೇತ್ರದಲ್ಲಿ ಯಾರ ಮೇಲೆ ಡಿಪೆಂಡೆನ್ಸಿ ಇಲ್ಲದೆ ಇರೋ ಥರ ನಾವು ನೋಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸೊ ಫ್ರೆಂಡ್ಸ್, ಇದಾಗಿತ್ತು ಈ ಉದಯೋನ್ಮುಖ ಕ್ಷೇತ್ರದ ಬಗ್ಗೆ, ಬ್ಯಾಟರಿ ಎನರ್ಜಿ ಸೆಕ್ಟರ್ ಬಗ್ಗೆ ನಿಮಗೆ ಮಾಹಿತಿ ಕೊಡೋ ಪ್ರಯತ್ನ, ಡೀಪ್ ಡೈವ್ ಇನ್ಫಾರ್ಮೇಷನ್ ಕೊಡೋ ಪ್ರಯತ್ನ. ನಿಮಗೇನಿಸ್ತು ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ ಆಸಕ್ತಿ ಇರೋರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಸೇರಬಹುದು. ಆನಂತರ ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೀವು ಕೂಡ ನೋಡೋಕೆ ಶುರು ಮಾಡ್ಬೋದು. ವೀಕ್ಲಿ ಲೈವ್ ಇಂಟರಾಕ್ಷನ್ ಅಲ್ಲೂ ಪಾಲ್ಗೊಳ್ಬೋದು. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.